ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿದ ಕೋಳಿವಾಡ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುತ್ತೆ ಪಕ್ಷ ಅಂತ ಸಚಿವ ಎಂಬಿ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವ ತಪ್ಪು ಮಾಡಿಲ್ಲ, ಅವ್ರು ಯಾಕೆ ರಾಜೀನಾಮೆ ಕೊಡಬೇಕು ಅಂತ, ಯಾವ ಕಾರಣಕ್ಕೂ ಸಿಎಂ ರಾಜೀನಾಮೆಯನ್ನ ಕೊಡಲ್ಲ ಅಂತ ಎಂಬಿ ಪಾಟೀಲ್ ಮತ್ತೊಬ್ಬರು ಮುಖ್ಯಮಂತ್ರಿಗಳ ಬೆಂಬಲಕ್ಕೆ ನಿಂತಿದ್ದಾರೆ. ಕೋಳಿವಾಡ ವಿರುದ್ಧ ಪಕ್ಷ ಶಿಸ್ತು ಕ್ರಮವನ್ನು ಕೈಗೊಳ್ಳುತ್ತೆ ಅಂತ ಕೂಡ ಹೇಳಿದ್ದಾರೆ. ಯಾಕಂದರೆ ಅವರೊಬ್ಬರೇ ಈ ವಿಚಾರದಲ್ಲಿ ಮಾತನಾಡಿರೋದು ರಾಜೀನಾಮೆ ಕೊಡಬೇಕು ಅಂತ, ಹಾಗಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಮೂಢ ವಿಚಾರಕ್ಕೆ ಸಂಬಂಧಪಟ್ಟರೆ ಒಂದು ಕಡೆ ವಿಪಕ್ಷವಾಗಿರುವಂತಹ ಬಿಜೆಪಿ ಜೆಡಿಎಸ್ ಪ್ರತಿಭಟನೆ ನಡೆಸ್ತಾ ಇದ್ರೆ, ಕಾಂಗ್ರೆಸ್ನಲ್ಲಿ ಮೊದಲ ಧ್ವನಿ ಕೇಳಿ ಬಂದಿದೆ, ರಾಜೀನಾಮೆ ಕೊಡಬೇಕು ಅನ್ನುವಂಥ ಹಿರಿಯ ನಾಯಕ ಕೋಳಿವಾಡ ಅವರು ಮಾಡಿದ್ದಾರೆ. ಸರ್, ವಿಪಕ್ಷಗಳು ಹೇಳುವಂಥದ್ದು ಬೇರೆ, ತಮ್ಮ ಪಕ್ಷದ ಹಿರಿಯ ನಾಯಕ ಕೆ.ಬಿ. ಕೋಳಿವಾಡ ಅವರಿಗೆ ರಾಜೀನಾಮೆ ಕೊಡಬೇಕು ಅನ್ನೋ ಮಾತು ಹೇಳಿದ್ದಾರೆ. ಕೆ.ವಿ. ಕೋಳಿವಾಡ ಅವರು ಏನು ಹೇಳಿದ್ದಾರೆ, ಯಾವ ಅರ್ಥ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ಸ್ಪಷ್ಟ, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ರಾಜೀನಾಮೆ ಮಾಡಿಕೊಡುವಂಥ ಅವಶ್ಯಕತೆ ಇಲ್ಲೇ ಅಲ್ಲ. ಯಾಕಂದರೆ ಇದು ಕೇವಲ ಪ್ರಾಥಮಿಕ ತನಿಖೆಗೆ 17Aಗೆ, ಇದು ಪ್ರಾಸಿಕ್ಯೂಷನು ಸ್ಯಾಂಕ್ಷನು ಇದು ಯಾವುದೂ ಕೂಡ ಅಲ್ಲ. ಪರ್ಮಿಷನ್ ಟು ಇನ್ವೆಸ್ಟಿಗೇಟ್, ಪ್ರಾಥಮಿಕ ತನಿಖೆ. ಇವತ್ತು ಕುಮಾರಸ್ವಾಮಿ ಅವ್ರ ಮೇಲೆ, ಜೊಲ್ಲೆ ಅವ್ರ ಮೇಲೆ, ನಿರಾಣಿ ಮೇಲೆ, ಆಮೇಲೆ ನಿಮ್ಮ ಜನಾರ್ದನ್ ರೆಡ್ಡಿ ಮೇಲೆ ಪ್ರಾಥಮಿಕ ತನಿಖೆ ಆಗಿ ಸ್ಯಾಂಕ್ಷನ್ಗೆ ಹೋಗಿರುವಂಥದ್ದು. ಮತ್ತು ಕುಮಾರಸ್ವಾಮಿ ಅವರು ಯಾಕೆ ರಾಜೀನಾಮೆ ಕೊಡಲ್ಲ ಕೇಳಿ ಅವ್ರಿಗೆ? ಬಿಜೆಪಿ ಅವ್ರಿಗೆ JDS ಅವ್ರಿಗೆ ಕೇಳಿ ಮೊದಲು ಕುಮಾರಸ್ವಾಮಿ ರಾಜೀನಾಮೆ ಕೊಡಿಸಿ ಅಂತ ಹೇಳಿ. ಅವರ ಒತ್ತಡ, ಅವರ ಹೋರಾಟ ವಿಪಕ್ಷವಾಗಿ ಮಾಡ್ತಾ ಇದ್ದಾರೆ. ಸ್ವಪಕ್ಷೀಯರೇ ಈಗ ನಮಗೆ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ, ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಲಿ ಅಂದರೆ ಅವಶ್ಯಕತೆನೇ ಇಲ್ಲ, ಯಾರು ಕೂಡ ಹೇಳೋದಿಲ್ಲ. AICC ಅಧ್ಯಕ್ಷರು ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಎಂಟೈರ್ ಸೆಂಟ್ರಲ್ ಪಾರ್ಟಿ ಲೀಡರ್ಶಿಪ್ಪು ಇವತ್ತು ಅಷ್ಟೇ ಅಲ್ಲ, ಇಷ್ಟೆಲ್ಲ ಉಪಮುಖ್ಯಮಂತ್ರಿಗಳು ಒಳಗೊಂಡು ಎಲ್ಲ ಮಂತ್ರಿಗಳು, ಶಾಸಕರು, ಪಕ್ಷದ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ಸಿದ್ದರಾಮಯ್ಯನವರು ಮುಂದುವರಿಬೇಕು, ಯಾವುದೇ ಕಾಲಕ್ಕೂ ರಾಜೀನಾಮೆ ಕೊಡೋ ಪ್ರಶ್ನೆ ಉದ್ಭವಿಸುವುದಿಲ್ಲ. ಅವರೇನು ತಪ್ಪು ಮಾಡಿಲ್ಲ. ಓಕೆ ಸರ್, ಆದರೆ ಪಕ್ಷದ ಒಳಗಡೆ ಈ ಥರ ಮಾತಾಡ್ತಾ ಹೋದರೆ ಅದು ಡ್ಯಾಮೇಜ್ ಅಲ್ವಾ? ಅದ್ರ ಮೇಲೆ ನೋಡ್ತೀವಿ, ಅದು ಏನು ಹೇಳಿದ್ದಾರೆ, ಯಾವ ರೀತಿ ಇದ್ದಾರೆ ಅದನ್ನು ಪಕ್ಷ ಗಮನಿಸ್ತದೆ. ಇವತ್ತು ಅವರು ಆ ರೀತಿ ಮಾತಾಡಿದರೆ ಯಾಕೆ ಮಾತಾಡಿದ್ದಾರೆ ಏನಾದರೂ ಬೇರೆ, ಅವ್ರಿಗೆ ಅವರು ಹಿರಿಯರಿದ್ದಾರೆ, ಅವ್ರ ಮೇಲೆ ಅವ್ರಿಗೆ ಪಕ್ಷ ವಿಚಾರ ಮಾಡ್ತದೆ. ಅದ್ರ ಮೇಲೆ ಓಕೆ, ವಿಚಾರಣೆ ಮಾಡಬೇಕು ಅಂತ ಹೇಳ್ತೀರಿ, ಕ್ರಮ ಆಗಬೇಕು ಐಸ್ನವ್ರು? ನಿಶ್ಚಿತವಾಗಿಯೂ ಕೂಡ ಪಕ್ಷದ ಶಿಸ್ತನ್ನು ಯಾರು ಇದು ಮಾಡ್ತಾರೆ, ನಿಶ್ಚಿತವಾಗಿ ಅವರಿಗೆ ಮೇಲೆ ಕ್ರಮ ಕೈಗೊಳ್ಳೋದಾಗ್ತದೆ. ಮೊದಲು ಅವ್ರಿಗೆ ಕೇಳ್ತಾರೆ, ಪಕ್ಷ ಈ ರೀತಿ ಯಾಕೆ ಮಾತಾಡಿದ್ದೀರಾ ನೀವು?